ಪ್ರಧಾನಿ ಮೋದಿ ಸಹ ಸೇರ್ಪಡೆಯಾಗಿದ್ದಾರೆ. ಆದರೆ ದೆಹಲಿ ಚುನಾವಣೆ ದಿನವೇ ಮೋದಿ ಪುಣ್ಯಸ್ನಾನ ಮಾಡ್ತಾ ಇದ್ದಾರೆ. ಇದು ಕಾಕತಾಳೀಯವೋ ಅಥವಾ ಉದ್ದೇಶಪೂರ್ವಕವೋ ಗೊತ್ತಿಲ್ಲ. ಮೋದಿ ಪುಣ್ಯಸ್ನಾನ ಮಾಡೋದು ಇದೆ ಮೊದಲಲ್ಲ. ಲೋಕಸಭೆ ಎಲೆಕ್ಷನ್ ಕೊನೆ ಹಂತದ ಮತದಾನ ಇತ್ತು. ಮೋದಿ ಕನ್ಯಾಕುಮಾರಿಯಲ್ಲಿ ಧ್ಯಾನಕ್ಕೆ ಮೊರೆ ಹೋಗಿದ್ದರು. ಮೇ 30ಕ್ಕೆ ಚುನಾವಣೆ ಬಹಿರಂಗ ಪ್ರಚಾರ ಮುಗಿದಿತ್ತು. ಮೇ 31ಕ್ಕೆ ಕನ್ಯಾಕುಮಾರಿಯಲ್ಲಿ ಮೋದಿ 45 ಗಂಟೆ ಧ್ಯಾನ ಮಾಡಿದರು. ಮೋದಿಯ ಧ್ಯಾನಕ್ಕೆ ಭಾರಿ ಅಪಸ್ವರ ಎತ್ತಿದ ವಿಪಕ್ಷಗಳು ಮತದಾರರ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ ಎಂದರು. ಜೂನ್ 1ರಂದು ಕೊನೆ ಹಂತದ ಮತದಾನ ನಡೆದಿತ್ತು. ಮೋದಿ 3ನೇ ಬಾರಿಗೆ ದೆಹಲಿ ಗದ್ದುಗೆ ಇಳಿದಿದ್ದರು. ಈಗ ದೆಹಲಿ ಚುನಾವಣೆ ಹೊತ್ತಲ್ಲಿ ಮೋದಿ ಪುಣ್ಯಸ್ನಾನವನ್ನು ಮಾಡ್ತಾ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಕುರ್ಚಿ ಕನಸಿದೆಯೇ ಅದೇನು ಕಾದಿದೆಯೋ ಗೊತ್ತಿಲ್ಲ. ಪ್ರಯಾಗ್ರಾಜ್ ಪ್ರಧಾನಿ ಮೋದಿ ಸಹ ಸೇರ್ಪಡೆಯಾಗಿದ್ದಾರೆ. ಆದರೆ ದೆಹಲಿ ಚುನಾವಣೆ ದಿನವೇ ಮೋದಿ ಪುಣ್ಯಸ್ನಾನ ಮಾಡ್ತಾ ಇದ್ದಾರೆ. ಇದು ಕಾಕತಾಳೀಯವೋ ಅಥವಾ ಉದ್ದೇಶಪೂರ್ವಕವೋ ಗೊತ್ತಿಲ್ಲ. ಮೋದಿ ಪುಣ್ಯಸ್ನಾನ ಮಾಡೋದು ಇದೆ ಮೊದಲಲ್ಲ. ಲೋಕಸಭೆ ಎಲೆಕ್ಷನ್ ಕೊನೆ ಹಂತದ ಮತದಾನ ಇತ್ತು. ಮೋದಿ ಕನ್ಯಾಕುಮಾರಿಯಲ್ಲಿ ಧ್ಯಾನಕ್ಕೆ ಮೊರೆ ಹೋಗಿದ್ದರು. ಮೇ 30ಕ್ಕೆ ಚುನಾವಣೆ ಬಹಿರಂಗ ಪ್ರಚಾರ ಮುಗಿದಿತ್ತು. ಮೇ 31ಕ್ಕೆ ಕನ್ಯಾಕುಮಾರಿಯಲ್ಲಿ ಮೋದಿ 45 ಗಂಟೆ ಧ್ಯಾನ ಮಾಡಿದರು. ಮೋದಿಯ ಧ್ಯಾನಕ್ಕೆ ಭಾರಿ ಅಪಸ್ವರ ಎತ್ತಿದ ವಿಪಕ್ಷಗಳು ಮತದಾರರ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ ಎಂದರು. ಜೂನ್ 1ರಂದು ಕೊನೆ ಹಂತದ ಮತದಾನ ನಡೆದಿತ್ತು. ಮೋದಿ 3ನೇ ಬಾರಿಗೆ ದೆಹಲಿ ಗದ್ದುಗೆ ಇಳಿದಿದ್ದರು. ಈಗ ದೆಹಲಿ ಚುನಾವಣೆ ಹೊತ್ತಲ್ಲಿ ಮೋದಿ ಪುಣ್ಯಸ್ನಾನವನ್ನು ಮಾಡ್ತಾ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಕುರ್ಚಿ ಕನಸಿದೆಯೇ ಅದೇನು ಕಾದಿದೆಯೋ ಗೊತ್ತಿಲ್ಲ. ಪ್ರಯಾಗ್ರಾಜ್ ಪ್ರಧಾನಿ ಮೋದಿ ಸಹ ಸೇರ್ಪಡೆಯಾಗಿದ್ದಾರೆ. ಆದರೆ ದೆಹಲಿ ಚುನಾವಣೆ ದಿನವೇ ಮೋದಿ ಪುಣ್ಯಸ್ನಾನ ಮಾಡ್ತಾ ಇದ್ದಾರೆ. ಇದು ಕಾಕತಾಳೀಯವೋ ಅಥವಾ ಉದ್ದೇಶಪೂರ್ವಕವೋ ಗೊತ್ತಿಲ್ಲ. ಮೋದಿ ಪುಣ್ಯಸ್ನಾನ ಮಾಡೋದು ಇದೆ ಮೊದಲಲ್ಲ. ಲೋಕಸಭೆ ಎಲೆಕ್ಷನ್ ಕೊನೆ ಹಂತದ ಮತದಾನ ಇತ್ತು. ಮೋದಿ ಕನ್ಯಾಕುಮಾರಿಯಲ್ಲಿ ಧ್ಯಾನಕ್ಕೆ ಮೊರೆ ಹೋಗಿದ್ದರು. ಮೇ 30ಕ್ಕೆ ಚುನಾವಣೆ ಬಹಿರಂಗ ಪ್ರಚಾರ ಮುಗಿದಿತ್ತು. ಮೇ 31ಕ್ಕೆ ಕನ್ಯಾಕುಮಾರಿಯಲ್ಲಿ ಮೋದಿ 45 ಗಂಟೆ ಧ್ಯಾನ ಮಾಡಿದರು. ಮೋದಿಯ ಧ್ಯಾನಕ್ಕೆ ಭಾರಿ ಅಪಸ್ವರ ಎತ್ತಿದ ವಿಪಕ್ಷಗಳು ಮತದಾರರ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ ಎಂದರು. ಜೂನ್ 1ರಂದು ಕೊನೆ ಹಂತದ ಮತದಾನ ನಡೆದಿತ್ತು. ಮೋದಿ 3ನೇ ಬಾರಿಗೆ ದೆಹಲಿ ಗದ್ದುಗೆ ಇಳಿದಿದ್ದರು. ಈಗ ದೆಹಲಿ ಚುನಾವಣೆ ಹೊತ್ತಲ್ಲಿ ಮೋದಿ ಪುಣ್ಯಸ್ನಾನವನ್ನು ಮಾಡ್ತಾ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಕುರ್ಚಿ ಕನಸಿದೆಯೇ ಅದೇನು ಕಾದಿದೆಯೋ ಗೊತ್ತಿಲ್ಲ. ಪ್ರಯಾಗ್ರಾಜ್ ಪ್ರಧಾನಿ ಮೋದಿ ಸಹ ಸೇರ್ಪಡೆಯಾಗಿದ್ದಾರೆ. ಆದರೆ ದೆಹಲಿ ಚುನಾವಣೆ ದಿನವೇ ಮೋದಿ ಪುಣ್ಯಸ್ನಾನ ಮಾಡ್ತಾ ಇದ್ದಾರೆ. ಇದು ಕಾಕತಾಳೀಯವೋ ಅಥವಾ ಉದ್ದೇಶಪೂರ್ವಕವೋ ಗೊತ್ತಿಲ್ಲ. ಮೋದಿ ಪುಣ್ಯಸ್ನಾನ ಮಾಡೋದು ಇದೆ ಮೊದಲಲ್ಲ. ಲೋಕಸಭೆ ಎಲೆಕ್ಷನ್ ಕೊನೆ ಹಂತದ ಮತದಾನ ಇತ್ತು. ಮೋದಿ ಕನ್ಯಾಕುಮಾರಿಯಲ್ಲಿ ಧ್ಯಾನಕ್ಕೆ ಮೊರೆ ಹೋಗಿದ್ದರು. ಮೇ 30ಕ್ಕೆ ಚುನಾವಣೆ ಬಹಿರಂಗ ಪ್ರಚಾರ ಮುಗಿದಿತ್ತು. ಮೇ 31ಕ್ಕೆ ಕನ್ಯಾಕುಮಾರಿಯಲ್ಲಿ ಮೋದಿ 45 ಗಂಟೆ ಧ್ಯಾನ ಮಾಡಿದರು. ಮೋದಿಯ ಧ್ಯಾನಕ್ಕೆ ಭಾರಿ ಅಪಸ್ವರ ಎತ್ತಿದ ವಿಪಕ್ಷಗಳು ಮತದಾರರ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ ಎಂದರು. ಜೂನ್ 1ರಂದು ಕೊನೆ ಹಂತದ ಮತದಾನ ನಡೆದಿತ್ತು. ಮೋದಿ 3ನೇ ಬಾರಿಗೆ ದೆಹಲಿ ಗದ್ದುಗೆ ಇಳಿದಿದ್ದರು. ಈಗ ದೆಹಲಿ ಚುನಾವಣೆ ಹೊತ್ತಲ್ಲಿ ಮೋದಿ ಪುಣ್ಯಸ್ನಾನವನ್ನು ಮಾಡ್ತಾ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಕುರ್ಚಿ ಕನಸಿದೆಯೇ ಅದೇನು ಕಾದಿದೆಯೋ ಗೊತ್ತಿಲ್ಲ. ಪ್ರಯಾಗ್ರಾಜ್ ಪ್ರಧಾನಿ ಮೋದಿ ಸಹ ಸೇರ್ಪಡೆಯಾಗಿದ್ದಾರೆ. ಆದರೆ ದೆಹಲಿ ಚುನಾವಣೆ ದಿನವೇ ಮೋದಿ ಪುಣ್ಯಸ್ನಾನ ಮಾಡ್ತಾ ಇದ್ದಾರೆ. ಇದು ಕಾಕತಾಳೀಯವೋ ಅಥವಾ ಉದ್ದೇಶಪೂರ್ವಕವೋ ಗೊತ್ತಿಲ್ಲ. ಮೋದಿ ಪುಣ್ಯಸ್ನಾನ ಮಾಡೋದು ಇದೆ ಮೊದಲಲ್ಲ. ಲೋಕಸಭೆ ಎಲೆಕ್ಷನ್ ಕೊನೆ ಹಂತದ ಮತದಾನ ಇತ್ತು. ಮೋದಿ ಕನ್ಯಾಕುಮಾರಿಯಲ್ಲಿ ಧ್ಯಾನಕ್ಕೆ ಮೊರೆ ಹೋಗಿದ್ದರು. ಮೇ 30ಕ್ಕೆ ಚುನಾವಣೆ ಬಹಿರಂಗ ಪ್ರಚಾರ ಮುಗಿದಿತ್ತು. ಮೇ 31ಕ್ಕೆ ಕನ್ಯಾಕುಮಾರಿಯಲ್ಲಿ ಮೋದಿ 45 ಗಂಟೆ ಧ್ಯಾನ ಮಾಡಿದರು. ಮೋದಿಯ ಧ್ಯಾನಕ್ಕೆ ಭಾರಿ ಅಪಸ್ವರ ಎತ್ತಿದ ವಿಪಕ್ಷಗಳು ಮತದಾರರ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ ಎಂದರು. ಜೂನ್ 1ರಂದು ಕೊನೆ ಹಂತದ ಮತದಾನ ನಡೆದಿತ್ತು. ಮೋದಿ 3ನೇ ಬಾರಿಗೆ ದೆಹಲಿ ಗದ್ದುಗೆ ಇಳಿದಿದ್ದರು. ಈಗ ದೆಹಲಿ ಚುನಾವಣೆ ಹೊತ್ತಲ್ಲಿ ಮೋದಿ ಪುಣ್ಯಸ್ನಾನವನ್ನು ಮಾಡ್ತಾ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಕುರ್ಚಿ ಕನಸಿದೆಯೇ ಅದೇನು ಕಾದಿದೆಯೋ ಗೊತ್ತಿಲ್ಲ. ಪ್ರಯಾಗ್ರಾಜ್ ಪ್ರಧಾನಿ ಮೋದಿ ಸಹ ಸೇರ್ಪಡೆಯಾಗಿದ್ದಾರೆ. ಆದರೆ ದೆಹಲಿ ಚುನಾವಣೆ ದಿನವೇ ಮೋದಿ ಪುಣ್ಯಸ್ನಾನ ಮಾಡ್ತಾ ಇದ್ದಾರೆ. ಇದು ಕಾಕತಾಳೀಯವೋ ಅಥವಾ ಉದ್ದೇಶಪೂರ್ವಕವೋ ಗೊತ್ತಿಲ್ಲ. ಮೋದಿ ಪುಣ್ಯಸ್ನಾನ ಮಾಡೋದು ಇದೆ ಮೊದಲಲ್ಲ. ಲೋಕಸಭೆ ಎಲೆಕ್ಷನ್ ಕೊನೆ ಹಂತದ ಮತದಾನ ಇತ್ತು. ಮೋದಿ ಕನ್ಯಾಕುಮಾರಿಯಲ್ಲಿ ಧ್ಯಾನಕ್ಕೆ ಮೊರೆ ಹೋಗಿದ್ದರು. ಮೇ 30ಕ್ಕೆ ಚುನಾವಣೆ ಬಹಿರಂಗ ಪ್ರಚಾರ ಮುಗಿದಿತ್ತು. ಮೇ 31ಕ್ಕೆ ಕನ್ಯಾಕುಮಾರಿಯಲ್ಲಿ ಮೋದಿ 45 ಗಂಟೆ ಧ್ಯಾನ ಮಾಡಿದರು. ಮೋದಿಯ ಧ್ಯಾನಕ್ಕೆ ಭಾರಿ ಅಪಸ್ವರ ಎತ್ತಿದ ವಿಪಕ್ಷಗಳು ಮತದಾರರ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ ಎಂದರು. ಜೂನ್ 1ರಂದು ಕೊನೆ ಹಂತದ ಮತದಾನ ನಡೆದಿತ್ತು. ಮೋದಿ 3ನೇ ಬಾರಿಗೆ ದೆಹಲಿ ಗದ್ದುಗೆ ಇಳಿದಿದ್ದರು. ಈಗ ದೆಹಲಿ ಚುನಾವಣೆ ಹೊತ್ತಲ್ಲಿ ಮೋದಿ ಪುಣ್ಯಸ್ನಾನವನ್ನು ಮಾಡ್ತಾ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಕುರ್ಚಿ ಕನಸಿದೆಯೇ ಅದೇನು ಕಾದಿದೆಯೋ ಗೊತ್ತಿಲ್ಲ. ಪ್ರಯಾಗ್ರಾಜ್ ಪ್ರಧಾನಿ ಮೋದಿ ಸಹ ಸೇರ್ಪಡೆಯಾಗಿದ್ದಾರೆ. ಆದರೆ ದೆಹಲಿ ಚುನಾವಣೆ ದಿನವೇ ಮೋದಿ ಪುಣ್ಯಸ್ನಾನ ಮಾಡ್ತಾ ಇದ್ದಾರೆ. ಇದು ಕಾಕತಾಳೀಯವೋ ಅಥವಾ ಉದ್ದೇಶಪೂರ್ವಕವೋ ಗೊತ್ತಿಲ್ಲ. ಮೋದಿ ಪುಣ್ಯಸ್ನಾನ ಮಾಡೋದು ಇದೆ ಮೊದಲಲ್ಲ. ಲೋಕಸಭೆ ಎಲೆಕ್ಷನ್ ಕೊನೆ ಹಂತದ ಮತದಾನ ಇತ್ತು. ಮೋದಿ ಕನ್ಯಾಕುಮಾರಿಯಲ್ಲಿ ಧ್ಯಾನಕ್ಕೆ ಮೊರೆ ಹೋಗಿದ್ದರು. ಮೇ 30ಕ್ಕೆ ಚುನಾವಣೆ ಬಹಿರಂಗ ಪ್ರಚಾರ ಮುಗಿದಿತ್ತು. ಮೇ 31ಕ್ಕೆ ಕನ್ಯಾಕುಮಾರಿಯಲ್ಲಿ ಮೋದಿ 45 ಗಂಟೆ ಧ್ಯಾನ ಮಾಡಿದರು. ಮೋದಿಯ ಧ್ಯಾನಕ್ಕೆ ಭಾರಿ ಅಪಸ್ವರ ಎತ್ತಿದ ವಿಪಕ್ಷಗಳು ಮತದಾರರ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ ಎಂದರು. ಜೂನ್ 1ರಂದು ಕೊನೆ ಹಂತದ ಮತದಾನ ನಡೆದಿತ್ತು. ಮೋದಿ 3ನೇ ಬಾರಿಗೆ ದೆಹಲಿ ಗದ್ದುಗೆ ಇಳಿದಿದ್ದರು. ಈಗ ದೆಹಲಿ ಚುನಾವಣೆ ಹೊತ್ತಲ್ಲಿ ಮೋದಿ ಪುಣ್ಯಸ್ನಾನವನ್ನು ಮಾಡ್ತಾ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಕುರ್ಚಿ ಕನಸಿದೆಯೇ ಅದೇನು ಕಾದಿದೆಯೋ ಗೊತ್ತಿಲ್ಲ. ಪ್ರಯಾಗ್ರಾಜ್ ಪ್ರಧಾನಿ ಮೋದಿ ಸಹ ಸೇರ್ಪಡೆಯಾಗಿದ್ದಾರೆ. ಆದರೆ ದೆಹಲಿ ಚುನಾವಣೆ ದಿನವೇ ಮೋದಿ ಪುಣ್ಯಸ್ನಾನ ಮಾಡ್ತಾ ಇದ್ದಾರೆ. ಇದು ಕಾಕತಾಳೀಯವೋ ಅಥವಾ ಉದ್ದೇಶಪೂರ್ವಕವೋ ಗೊತ್ತಿಲ್ಲ.
ಮೋದಿ ಪುಣ್ಯಸ್ನಾನ ಮಾಡುವುದು ಇದೇ ಮೊದಲಲ್ಲ. ಲೋಕಸಭೆ ಎಲೆಕ್ಷನ್ ಕೊನೆಯ ಹಂತದ ಮತದಾನ ಇತ್ತು. ಮೋದಿ ಕನ್ಯಾಕುಮಾರಿಯಲ್ಲಿ ಧ್ಯಾನಕ್ಕೆ ಮೊರೆ ಹೋಗಿದ್ದರು. ಮೇ 30ಕ್ಕೆ ಚುನಾವಣೆ ಬಹಿರಂಗ ಪ್ರಚಾರ ಮುಗಿದಿತ್ತು. ಮೇ 31ಕ್ಕೆ ಕನ್ಯಾಕುಮಾರಿಯಲ್ಲಿ ಮೋದಿ 45 ಗಂಟೆ ಧ್ಯಾನ ಮಾಡಿದರು. ಮೋದಿಯ ಧ್ಯಾನಕ್ಕೆ ಭಾರಿ ಅಪಸ್ವರ ಎತ್ತಿದ ವಿಪಕ್ಷಗಳು ಮತದಾರರ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ ಎಂದರು. ಜೂನ್ 1ರಂದು ಕೊನೆಯ ಹಂತದ ಮತದಾನ ನಡೆದಿತ್ತು. ಮೋದಿ 3ನೇ ಬಾರಿಗೆ ದೆಹಲಿ ಗದ್ದುಗೆ ಹಿಡಿದಿದ್ದರು. ಈಗ ದೆಹಲಿ ಚುನಾವಣೆ ಹೊತ್ತಲ್ಲಿ ಮೋದಿ ಪುಣ್ಯಸ್ನಾನವನ್ನು ಮಾಡ್ತಾ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಕುರ್ಚಿ ಕನಸಿದೆಯೇ, ಅದೇನು ಕಾದಿದೆಯೋ ಗೊತ್ತಿಲ್ಲ. ಪ್ರಯಾಗ್ರಾಜ್ ಪ್ರಧಾನಿ ಮೋದಿ ಸಹ ಸೇರ್ಪಡೆಯಾಗಿದ್ದಾರೆ. ಆದರೆ ದೆಹಲಿ ಚುನಾವಣೆ ದಿನವೇ ಮೋದಿ ಪುಣ್ಯಸ್ನಾನ ಮಾಡ್ತಾ ಇದ್ದಾರೆ. ಇದು ಕಾಕತಾಳೀಯವೋ ಅಥವಾ ಉದ್ದೇಶಪೂರ್ವಕವೋ ಗೊತ್ತಿಲ್ಲ. ಮೋದಿ ಪುಣ್ಯಸ್ನಾನ ಮಾಡುವುದು ಇದೇ ಮೊದಲಲ್ಲ. ಲೋಕಸಭೆ ಎಲೆಕ್ಷನ್ ಕೊನೆಯ ಹಂತದ ಮತದಾನ ಇತ್ತು. ಮೋದಿ ಕನ್ಯಾಕುಮಾರಿಯಲ್ಲಿ ಧ್ಯಾನಕ್ಕೆ ಮೊರೆ ಹೋಗಿದ್ದರು. ಮೇ 30ಕ್ಕೆ ಚುನಾವಣೆ ಬಹಿರಂಗ ಪ್ರಚಾರ ಮುಗಿದಿತ್ತು. ಮೇ 31ಕ್ಕೆ ಕನ್ಯಾಕುಮಾರಿಯಲ್ಲಿ ಮೋದಿ 45 ಗಂಟೆ ಧ್ಯಾನ ಮಾಡಿದರು. ಮೋದಿಯ ಧ್ಯಾನಕ್ಕೆ ಭಾರಿ ಅಪಸ್ವರ ಎತ್ತಿದ ವಿಪಕ್ಷಗಳು ಮತದಾರರ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ ಎಂದರು. ಜೂನ್ 1ರಂದು ಕೊನೆಯ ಹಂತದ ಮತದಾನ ನಡೆದಿತ್ತು. ಮೋದಿ 3ನೇ ಬಾರಿಗೆ ದೆಹಲಿ ಗದ್ದುಗೆ ಹಿಡಿದಿದ್ದರು. ಈಗ ದೆಹಲಿ ಚುನಾವಣೆ ಹೊತ್ತಲ್ಲಿ ಮೋದಿ ಪುಣ್ಯಸ್ನಾನವನ್ನು ಮಾಡ್ತಾ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಕುರ್ಚಿ ಕನಸಿದೆಯೇ, ಅದೇನು ಕಾದಿದೆಯೋ ಗೊತ್ತಿಲ್ಲ. ಪ್ರಯಾಗ್ರಾಜ್ ಪ್ರಧಾನಿ ಮೋದಿ ಸಹ ಸೇರ್ಪಡೆಯಾಗಿದ್ದಾರೆ. ಆದರೆ ದೆಹಲಿ ಚುನಾವಣೆ ದಿನವೇ ಮೋದಿ ಪುಣ್ಯಸ್ನಾನ ಮಾಡ್ತಾ ಇದ್ದಾರೆ. ಇದು ಕಾಕತಾಳೀಯವೋ ಅಥವಾ ಉದ್ದೇಶಪೂರ್ವಕವೋ ಗೊತ್ತಿಲ್ಲ. ಮೋದಿ ಪುಣ್ಯಸ್ನಾನ ಮಾಡುವುದು ಇದೇ ಮೊದಲಲ್ಲ. ಲೋಕಸಭೆ ಎಲೆಕ್ಷನ್ ಕೊನೆಯ ಹಂತದ ಮತದಾನ ಇತ್ತು. ಮೋದಿ ಕನ್ಯಾಕುಮಾರಿಯಲ್ಲಿ ಧ್ಯಾನಕ್ಕೆ ಮೊರೆ ಹೋಗಿದ್ದರು. ಮೇ 30ಕ್ಕೆ ಚುನಾವಣೆ ಬಹಿರಂಗ ಪ್ರಚಾರ ಮುಗಿದಿತ್ತು. ಮೇ 31ಕ್ಕೆ ಕನ್ಯಾಕುಮಾರಿಯಲ್ಲಿ ಮೋದಿ 45 ಗಂಟೆ ಧ್ಯಾನ ಮಾಡಿದರು. ಮೋದಿಯ ಧ್ಯಾನಕ್ಕೆ ಭಾರಿ ಅಪಸ್ವರ ಎತ್ತಿದ ವಿಪಕ್ಷಗಳು ಮತದಾರರ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ ಎಂದರು. ಜೂನ್ 1ರಂದು ಕೊನೆಯ ಹಂತದ ಮತದಾನ ನಡೆದಿತ್ತು. ಮೋದಿ 3ನೇ ಬಾರಿಗೆ ದೆಹಲಿ ಗದ್ದುಗೆ ಹಿಡಿದಿದ್ದರು. ಈಗ ದೆಹಲಿ ಚುನಾವಣೆ ಹೊತ್ತಲ್ಲಿ ಮೋದಿ ಪುಣ್ಯಸ್ನಾನವನ್ನು ಮಾಡ್ತಾ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಕುರ್ಚಿ ಕನಸಿದೆಯೇ, ಅದೇನು ಕಾದಿದೆಯೋ ಗೊತ್ತಿಲ್ಲ. ಪ್ರಯಾಗ್ರಾಜ್ ಪ್ರಧಾನಿ ಮೋದಿ ಸಹ ಸೇರ್ಪಡೆಯಾಗಿದ್ದಾರೆ. ಆದರೆ ದೆಹಲಿ ಚುನಾವಣೆ ದಿನವೇ ಮೋದಿ ಪುಣ್ಯಸ್ನಾನ ಮಾಡ್ತಾ ಇದ್ದಾರೆ. ಇದು ಕಾಕತಾಳೀಯವೋ ಅಥವಾ ಉದ್ದೇಶಪೂರ್ವಕವೋ ಗೊತ್ತಿಲ್ಲ. ಮೋದಿ ಪುಣ್ಯಸ್ನಾನ ಮಾಡುವುದು ಇದೇ ಮೊದಲಲ್ಲ. ಲೋಕಸಭೆ ಎಲೆಕ್ಷನ್ ಕೊನೆಯ ಹಂತದ ಮತದಾನ ಇತ್ತು. ಮೋದಿ ಕನ್ಯಾಕುಮಾರಿಯಲ್ಲಿ ಧ್ಯಾನಕ್ಕೆ ಮೊರೆ ಹೋಗಿದ್ದರು. ಮೇ 30ಕ್ಕೆ ಚುನಾವಣೆ ಬಹಿರಂಗ ಪ್ರಚಾರ ಮುಗಿದಿತ್ತು. ಮೇ 31ಕ್ಕೆ ಕನ್ಯಾಕುಮಾರಿಯಲ್ಲಿ ಮೋದಿ 45 ಗಂಟೆ ಧ್ಯಾನ ಮಾಡಿದರು. ಮೋದಿಯ ಧ್ಯಾನಕ್ಕೆ ಭಾರಿ ಅಪಸ್ವರ ಎತ್ತಿದ ವಿಪಕ್ಷಗಳು ಮತದಾರರ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ ಎಂದರು. ಜೂನ್ 1ರಂದು ಕೊನೆಯ ಹಂತದ ಮತದಾನ ನಡೆದಿತ್ತು. ಮೋದಿ 3ನೇ ಬಾರಿಗೆ ದೆಹಲಿ ಗದ್ದುಗೆ ಹಿಡಿದಿದ್ದರು. ಈಗ ದೆಹಲಿ ಚುನಾವಣೆ ಹೊತ್ತಲ್ಲಿ ಮೋದಿ ಪುಣ್ಯಸ್ನಾನವನ್ನು ಮಾಡ್ತಾ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಕುರ್ಚಿ ಕನಸಿದೆಯೇ, ಅದೇನು ಕಾದಿದೆಯೋ ಗೊತ್ತಿಲ್ಲ. ಪ್ರಯಾಗ್ರಾಜ್ ಪ್ರಧಾನಿ ಮೋದಿ ಸಹ ಸೇರ್ಪಡೆಯಾಗಿದ್ದಾರೆ. ಆದರೆ ದೆಹಲಿ ಚುನಾವಣೆ ದಿನವೇ ಮೋದಿ ಪುಣ್ಯಸ್ನಾನ ಮಾಡ್ತಾ ಇದ್ದಾರೆ. ಇದು ಕಾಕತಾಳೀಯವೋ ಅಥವಾ ಉದ್ದೇಶಪೂರ್ವಕವೋ ಗೊತ್ತಿಲ್ಲ. ಮೋದಿ ಪುಣ್ಯಸ್ನಾನ ಮಾಡುವುದು ಇದೇ ಮೊದಲಲ್ಲ. ಲೋಕಸಭೆ ಎಲೆಕ್ಷನ್ ಕೊನೆಯ ಹಂತದ ಮತದಾನ ಇತ್ತು. ಮೋದಿ ಕನ್ಯಾಕುಮಾರಿಯಲ್ಲಿ ಧ್ಯಾನಕ್ಕೆ ಮೊರೆ ಹೋಗಿದ್ದರು. ಮೇ 30ಕ್ಕೆ ಚುನಾವಣೆ ಬಹಿರಂಗ ಪ್ರಚಾರ ಮುಗಿದಿತ್ತು. ಮೇ 31ಕ್ಕೆ ಕನ್ಯಾಕುಮಾರಿಯಲ್ಲಿ ಮೋದಿ 45 ಗಂಟೆ ಧ್ಯಾನ ಮಾಡಿದರು. ಮೋದಿಯ ಧ್ಯಾನಕ್ಕೆ ಭಾರಿ ಅಪಸ್ವರ ಎತ್ತಿದ ವಿಪಕ್ಷಗಳು ಮತದಾರರ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ ಎಂದರು. ಜೂನ್ 1ರಂದು ಕೊನೆಯ ಹಂತದ ಮತದಾನ ನಡೆದಿತ್ತು. ಮೋದಿ 3ನೇ ಬಾರಿಗೆ ದೆಹಲಿ ಗದ್ದುಗೆ ಹಿಡಿದಿದ್ದರು. ಈಗ ದೆಹಲಿ ಚುನಾವಣೆ ಹೊತ್ತಲ್ಲಿ ಮೋದಿ ಪುಣ್ಯಸ್ನಾನವನ್ನು ಮಾಡ್ತಾ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಕುರ್ಚಿ ಕನಸಿದೆಯೇ, ಅದೇನು ಕಾದಿದೆಯೋ ಗೊತ್ತಿಲ್ಲ. ಪ್ರಯಾಗ್ರಾಜ್